ಧ್ಯಾನ ಮಾಡಿದ್ದೀರಾ? ಶ್ಲೋಕ ಓದಿದ್ದೀರಾ? ಆಧ್ಯಾತ್ಮಿಕ ವಿಡಿಯೋಗಳನ್ನು ನೋಡಿದ್ದೀರಾ? ಆದರೂ ಒಳಗೆ ಶಾಂತಿ ಇಲ್ಲ, ಕೋಪ ಕಡಿಮೆಯಾಗಿಲ್ಲ. ಯಾಕೆ ಹೀಗಾಗಿದೆ? ಈ ಪ್ರಶ್ನೆಗೆ ಬುದ್ಧ ನೇರ ಉತ್ತರ ನೀಡಿದ್ದಾರೆ. ಈ ವಿಡಿಯೋ ಕೊನೆಗೊಳಿಸುವಾಗ ನೀವು ನಿಮ್ಮನ್ನೇ ಹೊಸದಾಗಿ ನೋಡ್ತೀರಾ. ಇಂದು ಧಮ್ಮಪದದ ಬಾಲವಗ್ಗ ಶ್ಲೋಕ 63, 64 ಮತ್ತು 65 ನೋಡೋಣ. ತನ್ನ ಮೂರ್ಖತನ ಅರಿತ್ರೆ ಏನಾಗುತ್ತೆ ಅಂತ ಮೊದಲ ಶ್ಲೋಕ 63ರಲ್ಲಿ ನೋಡಿ. ಯೋ ಬಾಲೋ ಮನ್ಯತಿ ಬಾಲ್ಯಂ ಪಂಡಿತೋ ವಾಪಿತೇನಸೋ ಬಾಲೋ ಚ ಪಂಡಿತಮಾನಿ ಸವೇ ಬಾಲೋತಿ ಉಚ್ಯತಿ. ಇದರ ಅರ್ಥ ಬಹಳ ಗಾಢ. ತನ್ನ ಮೂರ್ಖತನವನ್ನು ಅರಿತುಕೊಂಡವನು ತನ್ನ ಮೂರ್ಖತನ ಗೊತ್ತಾದ ಕ್ಷಣದಿಂದಲೇ ಜ್ಞಾನಿಯಾಗಲು ಶುರು ಮಾಡ್ತಾನೆ. ಆದರೆ ತಾನೇ ಜ್ಞಾನಿ ಅಂತ ಭಾವಿಸುವವನು ಅವನೇ ನಿಜವಾದ ಮೂರ್ಖ. ಬುದ್ಧ ಇಲ್ಲಿ ಒಬ್ಬ ಯುವ ಭಿಕ್ಷುವಿನ ಬಗ್ಗೆ ಹೇಳಿದ್ದು. ಅವನು ವೇದ ಬಾಯಿಪಾಠ ಮಾಡಿದ್ದ, ನಾನು ತಿಳಿದಿದ್ದೇನೆ ಅಂತ ಭಾವಿಸಿದ್ದ. ಆದರೆ ಒಳಗೆ ಕೋಪ ಹಾಗೇ ಇತ್ತು, ಅಹಂಕಾರ ಕಡಿಮೆ ಆಗಿರಲಿಲ್ಲ. ಇದನ್ನೇ ಆಧುನಿಕ ಮನೋವಿಜ್ಞಾನದಲ್ಲಿ ಡನ್ನಿಂಗ್ ಕ್ರೂಗರ್ ಎಫೆಕ್ಟ್ ಅಂತ ಕರೀತಾರೆ. ಗೊತ್ತಿರುವುದು ಕಡಿಮೆ ಇದ್ದಾಗಲೇ ನನಗೆ ಎಲ್ಲ ಗೊತ್ತು ಅನ್ನೋ ಭ್ರಮೆ ಹೆಚ್ಚು ಆಗುತ್ತದೆ. ಆದರೆ ಈ ಸತ್ಯದ ಅರಿವಿಗೆ ಎಲ್ಲರೂ ತಲುಪೋದಿಲ್ಲ. ಯಾಕೆ ಅಂತ ಗೊತ್ತಾ? ಅದಕ್ಕೆ ಉತ್ತರ ಮುಂದಿನ ಶ್ಲೋಕದಲ್ಲಿ ಸಿಗುತ್ತದೆ. ಯಾವ ಜೀವಮಪಿಚೇ ಬಾಲೋ ಪಂಡಿತಂ ಪೈರುಪಾಸತಿ ನಸೋ ಧಮ್ಮಂ ವಿಜಾನಾತಿ ದಬ್ಬಿ ಸೂಪರ ಸಂಯಥ. ಒಬ್ಬ ಮೂರ್ಖನು ಜೀವನ ಪೂರ್ತಿ ಜ್ಞಾನಿಯ ನೆರಳಲ್ಲೇ ಇದ್ದರೂ ಧರ್ಮದ ಅರ್ಥ ಅವನಿಗೆ ತಲುಪುವುದಿಲ್ಲ. ಯಾಕೆಂದ್ರೆ ಕೇಳಿದ ಜ್ಞಾನ, ಓದಿದ ಪದಗಳು ಜೀವನವನ್ನು ಬದಲಾಯಿಸುವುದಿಲ್ಲ. ಬದಲಾವಣೆ ಆಗೋದು ಅದು ನಮ್ಮೊಳಗೆ ಅನುಭವವಾಗುವ ಕ್ಷಣದಲ್ಲಿ ಮಾತ್ರ. ಬುದ್ಧನ ಕಾಲದಲ್ಲಿ ಒಬ್ಬ ವ್ಯಕ್ತಿ ಇದ್ದ. ವರ್ಷಗಳ ಕಾಲ ಸಂಘದ ಜೊತೆ ಇದ್ದ. ಪ್ರತಿದಿನ ಧರ್ಮ ಪ್ರವಚನ ಕೇಳುತ್ತಿದ್ದ. ಆದರೆ ಮನೆಗೆ ಹೋದ ಮೇಲೆ ಅದೇ ಕೋಪ, ಅದೇ ಆಸೆ, ಅದೇ ಅಹಂಕಾರ. ಅವನು ಪ್ರವಚನ ಕೇಳಿದ್ದರೂ ಒಳಗೆ ಅರ್ಥ ಮಾಡಿಕೊಂಡಿರಲಿಲ್ಲ. ನಿಜ ಹೇಳಿ, ನಿಮ್ಮ ಜೀವನದಲ್ಲೂ ಇಂತಹ ಅನುಭವ ಆಗಿದೆಯಾ? ಧರ್ಮವನ್ನ ಕೇಳಿದ್ದೀರಾ, ಒಳಗೆ ಅರ್ಥ ಆಯಿತು ಅನ್ನಿಸಿತು, ಆದರೂ ಜೀವನದಲ್ಲಿ ಬದಲಾವಣೆ ಮಾತ್ರ ಆಗಲೇ ಇಲ್ಲ ಅನ್ನಿಸಿದ್ಯಾ? ಕಾಮೆಂಟ್ನಲ್ಲಿ ಹೇಳಿ. ಆದರೆ ಬೇರೆ ಕೆಲವರು ಇದ್ದಾರೆ. ಒಂದು ಕ್ಷಣ, ಕೇವಲ ಒಂದು ಕ್ಷಣದ ಅರಿವು ಅವರ ಜೀವನವನ್ನೇ ಬದಲಾಯಿಸುತ್ತದೆ. ಹೇಗೆ ಅಂತ ತಿಳಿಬೇಕಾ? ಮುಂದೆ ನೋಡೋಣ. ಮುಹುತ್ತಮಪಿಚೇ ವಿನ್ಯು ಪಂಡಿತಂ ಪೈರುಪಾಸತಿ ಖಿಪ್ಪಂ ಧಮ್ಮಂ ವಿಜಾನಾತಿ ಜೀವ ಸೂಪರ ಸಂಯಥ. ನಾಲಿಗೆ ಒಂದೇ ಸ್ಪರ್ಶದಲ್ಲಿ ರುಚಿ ಅರಿಯುವಂತೆ ಒಬ್ಬ ವಿವೇಕಿ ಒಂದು ಕ್ಷಣ ಜ್ಞಾನಿಯ ಜೊತೆ ಇದ್ರೆ ಸಾಕು, ಧರ್ಮವನ್ನು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾನೆ. ತಿಸ್ಸ ಎಂಬ ಯುವಕ ಬುದ್ಧನ ಒಂದೇ ಒಂದು ಪ್ರವಚನ ಕೇಳಿದ. ಅಷ್ಟೇ ಸಾಕಾಯಿತು. ಮನಸ್ಸು ತೆರೆದಿತ್ತು, ಹೃದಯ ಸಿದ್ಧವಾಗಿತ್ತು. ಇಲ್ಲಿ ಬುದ್ಧ ಕೇಳುವ ಪ್ರಶ್ನೆ ಸರಳ. ನೀವು ಕೇವಲ ಕೇಳುತ್ತೀರಾ ಅಥವಾ ನಿಜವಾಗಿ ಅನುಭವಿಸುತ್ತಿದ್ದೀರಾ? ಈ ಪ್ರಶ್ನೆಗೆ ಉತ್ತರ 2 ಕಥೆಗಳಲ್ಲಿ ಇದೆ. ನೀವು ನಿಮ್ಮನ್ನು ನೋಡಿಕೊಳ್ಳಿ. ಬೆಂಗಳೂರಿನ ಅರ್ಜುನ್ ಮಾಡಿದ ಪ್ರಯತ್ನ ಇಲ್ಲ. 5 ಮೆಡಿಟೇಷನ್ ಆ್ಯಪ್ಸ್, 200 ಪಾಡ್ಕ್ಯಾಸ್ಟ್ಸ್, 3 ರಿಟ್ರೀಟ್ಸ್, ಎಲ್ಲ ಪ್ರಯತ್ನ ಮಾಡಿದ್ದಾನೆ. ಆದರೆ ಆಫೀಸ್ನಲ್ಲಿ ತನ್ನ ಬಾಸ್ ಒಂದು ಮಾತು ಹೇಳಿದರೆ ಕೋಪ ಬರ್ತದೆ. ಮನೆಯಲ್ಲಿ ಮಗ ಮಾತು ಕೇಳದಿದ್ದರೆ ಸಿಟ್ಟು ಬರ್ತದೆ. ಅರ್ಜುನ್ ಎಲ್ಲವನ್ನು ತಿಳಿದಿದ್ದಾನೆ, ಆದರೆ ಮನಸ್ಸಿಗೆ ಅರ್ಥ ಆಗಿಲ್ಲ. ಅದಕ್ಕೆ ಕಾರಣವೇನೆಂದರೆ ಅವನು ಅದನ್ನು ಒಳಗೆ ಅನುಭವಿಸಿಲ್ಲ, ನಿಜವಾಗಿ ಜೀವನದಲ್ಲಿ ಅಳವಡಿಸಿಕೊಂಡಿಲ್ಲ. ಆದರೆ ಮತ್ತೊಬ್ಬರ ಕತೆ ಸ್ವಲ್ಪ ಬೇರೆ. ಮೈಸೂರಿನ ರಾಧಾ ಒಬ್ಬ ಸಾಧಾರಣ ಹೆಂಗಸು. ಒಂದು ದಿನ ಊರಿನ ದೇವಸ್ಥಾನದಲ್ಲಿ ಗುರು ಧರ್ಮ ಹೇಳುತ್ತಿದ್ದರು. ರಾಧಾ ಶಾಂತವಾಗಿ ಕೇಳುತ್ತಿದ್ದಳು. ಈ ಕ್ಷಣ ಮಾತ್ರ ನಿಜ ಎಂಬ ಆ ಗುರುಗಳ ಒಂದೇ ಒಂದು ಮಾತು ಅವಳ ಹೃದಯದಲ್ಲಿ ನೇರವಾಗಿ ಇಳಿಯಿತು. ಆ ದಿನದಿಂದ ಯಾರೇ ಕೋಪ ತೋರಿದರೂ ಅವಳು ಶಾಂತ, ಯಾವ ಕಷ್ಟ ಬಂದರೂ ಅವಳು ಸ್ಥಿರ. ಯಾಕೆಂದ್ರೆ ಅವಳು ಅದನ್ನು ನಿಜವಾಗಿ ಅನುಭವಿಸಿದ್ದಳು. ಒಂದೇ ಕ್ಷಣದಲ್ಲಿ ಅವಳ ಜೀವನ ಬದಲಾಗಿತ್ತು. ವ್ಯತ್ಯಾಸ ಏನು ಅಂತ ಕೇಳಿದ್ರೆ ರಾಧಾ ಒಳಗೆ ಇಳಿಸಿಕೊಂಡಳು. ಈ ವಾರ
ನೀವು ಈ 3 ಸಣ್ಣ ಹೆಜ್ಜೆಗಳನ್ನು ತೆಗೆದುಕೊಳ್ಳಿ. ಮೊದಲು ಒಂದೇ ಒಂದು ಶ್ಲೋಕ ಆರಿಸಿ, ಅದನ್ನು ಒಂದು ದಿನ ಪ್ರಯೋಗಿಸಿ ನೋಡಿ. ಎರಡನೇದು, ಒಂದು ಕ್ಷಣ ನಿಂತು ನಿಮ್ಮನ್ನೇ ಕೇಳಿ, ನಾನು ಕೇಳುತ್ತಿದ್ದೇನೆ, ಆದರೆ ನಿಜವಾಗಿ ಅನುಭವಿಸುತ್ತಿದ್ದೇನಾ? ಮೂರನೇದು, ಇಂದು ಯಾರೊಂದಿಗಾದರೂ ಕಡಿಮೆ ಮಾತಾಡಿ, ಹೆಚ್ಚು ಆಲಿಸಿ. ನಿಜವಾದ ಪ್ರಶ್ನೆ, ನೀವು ಬುದ್ಧನ ಮಾತುಗಳನ್ನು ಅನುಭವಿಸಿದ್ದೀರಾ ಅಥವಾ ಕೇವಲ ಕೇಳಿದ್ದೀರಾ? ಇನ್ಫಾರ್ಮೇಷನ್ ವಿಥೌಟ್ ಟ್ರಾನ್ಸ್ಫಾರ್ಮೇಷನ್ ಇಸ್ ಮಿಯರ್ ಎಂಟರ್ಟೈನ್ಮೆಂಟ್. ಅಂದರೆ ಮಾಹಿತಿ ನಿಮ್ಮೊಳಗೆ ರೂಪಾಂತರ ತರದಿದ್ದರೆ ಅದು ಕೇವಲ ಮನರಂಜನೆ ಮಾತ್ರ. ಅಷ್ಟಾಂಗ ಮಾರ್ಗದ ಮೊದಲ 2 ಹೆಜ್ಜೆಗಳು ಸಮ್ಮಾ ದಿಟ್ಟಿ, ಸಮ್ಮಾ ಸಂಕಪ್ಪ. ಸಮ್ಮಾ ದಿಟ್ಟಿ ಅಂದರೆ ಸರಿಯಾದ ದೃಷ್ಟಿ, ಸಮ್ಮಾ ಸಂಕಪ್ಪ ಅಂದರೆ ಸರಿಯಾದ ಉದ್ದೇಶ. ಆದರೆ ಈ ಜ್ಞಾನವನ್ನು ತಲೆಯಲ್ಲಿ ಇಡುವುದರಿಂದ ಮಾತ್ರ ಸಾಕಾಗುವುದಿಲ್ಲ, ಅದನ್ನು ಹೃದಯದಲ್ಲಿ ನಿಜವಾಗಿ ಅಳವಡಿಸಿಕೊಳ್ಳಬೇಕು. ನಿಮಗೊಂದು ಪ್ರಶ್ನೆ, ಕಳೆದ 1 ವಾರದಲ್ಲಿ ನೀವು ಕೇಳಿದ ಧರ್ಮದ ಯಾವ ಮಾತನ್ನು ನಿಜವಾಗಿ ಪ್ರಯೋಗ ಮಾಡಿದ್ದೀರಾ? ಉತ್ತರ ಬಂದರೆ ನಿಜವಾಗಿಯೇ ಅನುಭವಿಸಿದ್ದೀರಿ. ಉತ್ತರ ಬಂದಿಲ್ಲವೇ? ಚಿಂತೆ ಬೇಡ, ಇಂದಿನಿಂದಲೇ ಬದಲಾವಣೆ ಶುರು ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಬುದ್ಧ ಹೇಳುತ್ತಾರೆ, ನಿಮ್ಮ ಅತ್ಯಂತ ದೊಡ್ಡ ಶತ್ರು ಯಾರೂ ಅಲ್ಲ, ನೀವೇ. ಹೌದು, ನೀವೇ. ಅದು ಹೇಗೆ ಮತ್ತು ಅದರಿಂದ ಹೊರಗೆ ಬರುವ ದಾರಿಯೇನು? ಇದನ್ನು ತಪ್ಪದೆ ನೋಡಲೇಬೇಕು.